ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದು ಮಾಡುವಂತೆ ಪತ್ರವನ್ನು ಬರೆಯಲಾಗಿದೆ. ಸ್ಪೀಕರ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೋರವರ ಪತ್ರ ಬರೆದಿರೋದು. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಪತ್ರ ಬರೆಯಲಾಗಿದೆ. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಬಸವರಾಜ ಕೋರವರ ಅವರು. ವಿನಯ್ ಅವರಿಗೆ ಶಿಕ್ಷೆ ಪ್ರಕಟಿಸ್ತಾ ಇದ್ದಂತೆ ಅವರ ಅನರ್ಹತೆ ಜಾರಿಗೆ ಬರುತ್ತೆ. ಆದರೆ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅವರ ಅಭಿಮಾನಿಗಳು ಧರಣಿ ನಡೆಸಿದ್ದಾರೆ. ಜನಪ್ರಿಯ ಶಾಸಕರು ಅಂತ ನಮೂದಿಸಿ ನ್ಯಾಯಾಂಗದ ಘನತೆಗೆ ಧಕ್ಕೆಯನ್ನು ತಂದಿದ್ದಾರೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಕೆಲವುದು ಅವರ ಅಭಿಮಾನಿಗಳ ಅತಿರೇಕದ ವರ್ತನೆಯೂ ಇರುತ್ತೆ. ನಾವು ನ್ಯಾಯಾಂಗ ಅಂತ ಬಂದಾಗ ಅದಕ್ಕೆ ಗೌರವ ಕೊಡಲೇಬೇಕಾಗತ್ತೆ. ಬಟ್ ಕೆಲವೊಮ್ಮೆ ನ್ಯಾಯಾಂಗದ ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ಮಾತನಾಡೋದು ಅಥವಾ ಬೇರೆ ಇನ್ನೊಂದು ಮತ್ತೊಂದು ಆ ಚೌಕಟ್ಟಿದೆಯಲ್ಲ ಅದನ್ನು ಕ್ರಾಸ್ ಮಾಡಬಾರ್ದು, ಆ ಲಿಮಿಟ್ ಇದೆಯಲ್ಲ ಅದನ್ನು ಕ್ರಾಸ್ ಮಾಡಬಾರ್ದು. ಆದರೆ ಕೆಲವರು ಈ ಪ್ರಕರಣದಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಖುದ್ದಾಗಿ ಪತ್ರವನ್ನು ಬರೆದಿದ್ದಾರೆ. ಈ ಅತಿರೇಕದ ವರ್ತನೆ ಸರಿಯಲ್ಲ, ಈ ಇಮಿಡಿಯೇಟಾಗಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಅಂತ ಪತ್ರ ಬರೆದಿರೋದು. ಖಾದರ್ಗೆ ಪತ್ರವನ್ನು ಬರೆದಿದ್ದಾರೆ. ಬಸವರಾಜ ಕೋರವರ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಏನಿದೆ ಅದನ್ನು ರದ್ದು ಮಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಸ್ಪೀಕರ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಈ ರೀತಿಯಾಗಿ ಪತ್ರವನ್ನು ಬರೆದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನೋಡಬೇಕು ಸ್ಪೀಕರ್ ಅವರು ಏನು ನಿರ್ಧಾರ ಕೈಗೊಳ್ತಾರೆ ಅಥವಾ ಏನು ಇದಕ್ಕೆ ರಿಪ್ಲೈ ಆರ್ ರಿಯಾಕ್ಷನ್ಸ್ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.